ಆಗಮನ ಕಾಲದ 2ನೇ ಭಾನುವಾರ. ಮೊದಲನೇ ವಾಚನ ಪ್ರವಾದಿ ಬಾರುಕನ ಗ್ರಂಥದಿಂದ ವಾಚನ. ಜೆರುಸಲೇಮೇ, ಕಳಚಿಬಿಡು ನಿನ್ನ ಶೋಕಾರ್ಥ ವಸ್ತ್ರಗಳನ್ನು, ಧರಿಸಿಕೋ ನಿತ್ಯಕ್ಕೆಂದು ದೇವರಿಂದ ಬರುವ ಪ್ರಭಾವದ ಸೊಬಗನ್ನು, ತೊಟ್ಟುಕೋ ದೇವರಿಂದ ಬರುವ ನೀತಿವೆಂಬ ನಿಲುವಂಗಿಯನ್ನು, ಇಟ್ಟುಕೋ ತಲೆಯ ಮೇಲೆ ಮಹಿಮೆಯೆಂಬ ಮುಕುಟವನ್ನು. ದೇವರೇ ನಿನ್ನ ತೇಜಸ್ಸನ್ನು ಹರಡುವರು ಆಕಾಶದಡಿ ಇರುವ ಎಲ್ಲ ದಿಕ್ಕುಗಳಿಗೂ. ನೀತಿಯಿಂದ ಶಾಂತಿ, ಭಕ್ತಿಯಿಂದ ಕೀರ್ತಿ ಎಂದು ದೇವರೇ ನಿನ್ನನ್ನು ಹೆಸರಿಸುವವರು ಎಂದೆಂದಿಗೂ. ಜೆರುಸಲೇಮೇ, ಎದ್ದೇಳು, ಉನ್ನತ ಸ್ಥಾನದಲ್ಲಿ ನಿಲ್ಲು, ಪೂರ್ವಾಭಿಮುಖವಾಗಿ ತಿರುಗಿಸು ನಿನ್ನ ಕಣ್ಣುಗಳನ್ನು. ದೇವರು ತಮ್ಮನ್ನು ನೆನೆಸಿಕೊಂಡವರೆಂದು ಹಿಗ್ಗುತ್ತಿಹರು ನಿನ್ನ ಮಕ್ಕಳು. ಪರಮ ಪಾವನನ ನುಡಿಯಂತೆ ಪೂರ್ವ ಪಶ್ಚಿಮದಿಂದ ಕೂಡಿ ಬರುತ್ತಿಹರು ನೋಡು. ಶತ್ರುಗಳಿಂದ ಒಯ್ಯಲ್ಪಟ್ಟು ಕಾಲ್ನಡೆಯಲ್ಲಿ ಅವರು ನಿನ್ನ ಬಿಟ್ಟು ಹೋದರು. ಈಗ ವೈಭವದಿಂದ ಹೊರಟು ಸಿಂಹಾಸನ ರೂಢರಾದವರಂತೆ ಬರುತ್ತಿಹರು. ದೇವರೇ ಅವರನ್ನು ನಿನ್ನ ಬಳಿಗೆ ಮಾಡುತ್ತಿಹರು. ಇಸ್ರೇಲ್ ದೈವ ಪ್ರಭೆಯಲ್ಲಿ ಸುರಕ್ಷಿತವಾಗಿ ಸಾಗಬೇಕೆಂದು, ಅದಕ್ಕಾಗಿ ಉನ್ನತ ಬೆಟ್ಟಗಳು, ನೆಲೆಯಾದ ಗುಡ್ಡಗಳು ತಗ್ಗಬೇಕೆಂದು, ಹಳ್ಳ ಕೊಳ್ಳಗಳು ತುಂಬಿ ಭರ್ತಿಯಾಗಿ ನೆಲಸಮವಾಗಬೇಕೆಂದು ದೇವರೇ ನೇಮಕ ಮಾಡಿರುವವರು. ಆ ದೇವರ ಅಪ್ಪಣೆ ಪ್ರಕಾರ ಇಸ್ರೇಲಿಗೆ ನೆರಳು ನೀಡುವ ಕಾಡುಗಳು, ಸುಗಂಧ ವಾಸನೆಯನ್ನು ಬೀರುವ ಗಿಡಮರಗಳು. ದೇವರು ಇಸ್ರೇಲನ್ನು ನಡೆಸುವರು ತಮ್ಮ ಮಹಿಮೆ ಪ್ರಕಾಶದಲ್ಲೇ, ಹರ್ಷದೊಡನೆ ತಮ್ಮಿಂದ ಬರುವ ಕರುಣೆ ಹಾಗೂ ನ್ಯಾಯನೀತಿಗಳೊಡನೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ, ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಉಕ್ಕಿದಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಪ್ರಭು ನಮಗೆ ಮಾಡಿದ ಮಹತ್ಕಾರ್ಯವದು ಖಚಿತ. ಪ್ರಭು ನಮಗೆ ಮಾಡಿದ ಮಹತ್ಕಾರ್ಯವದು ಖಚಿತ. ಇಂಥ ಮಹತ್ಕಾರ್ಯವೆಸಗಿದನಾ ಪ್ರಭು ಇವರ ಪರಕೆ, ಇಂತೆಂದು ಆಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಾಡಿದ ಮಹತ್ಕಾರ್ಯವದು ಖಚಿತ, ಎಂತಲೇ ನಾವಾನಂದ ಭರಿತರಾಗುವುದು ಉಚಿತ. ಪ್ರಭು ನಮಗೆ ಮಾಡಿದ ಮಹತ್ಕಾರ್ಯವದು ಖಚಿತ. ಪ್ರಭು ನಮಗೆ ಮಾಡಿದ ಮಹತ್ಕಾರ್ಯವದು ಖಚಿತ. ಎರಡನೇ ವಾಚನ. ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಿಮ್ಮನ್ನು ಜ್ಞಾಪಿಸಿಕೊಳ್ಳುವಾಗಲೆಲ್ಲ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿಮಗೋಸ್ಕರ ಯಾವಾಗಲೂ ತುಂಬು ಹೃದಯದಿಂದ ಪ್ರಾರ್ಥಿಸುತ್ತೇನೆ. ಏಕೆಂದರೆ ನಾನು ನಿಮ್ಮನ್ನು ಸಂಧಿಸಿದ ಮೊದಲ ದಿನದಿಂದ ಇಂದಿನವರೆಗೂ ನೀವು ನನ್ನೊಡನೆ ಶುಭ ಸಂದೇಶದ ಪ್ರಚಾರ ಕಾರ್ಯದಲ್ಲಿ ಸಹಕರಿಸುತ್ತಿರುವಿರಿ. ಈ ಸತ್ಕಾರ್ಯವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ದೇವರು
ಅದನ್ನು ಮುಂದುವರಿಸುತ್ತಾ ಯೇಸು ಕ್ರಿಸ್ತರು ಪುನರಾಗಮಿಸುವಷ್ಟರಲ್ಲಿ ಪೂರೈಸುವರು ಎಂಬುದೇ ನನ್ನ ದೃಢ ನಂಬಿಕೆ. ಕ್ರಿಸ್ತ ಯೇಸುವಿನಲ್ಲಿರುವ ಉದ್ಕಟ ಪ್ರೀತಿಯಿಂದಲೇ ನಾನು ನಿಮ್ಮೆಲ್ಲರಿಗಾಗಿ ಹಂಬಲಿಸುತ್ತಿದ್ದೇನೆ. ಇದಕ್ಕೆ ದೇವರೇ ಸಾಕ್ಷಿ. ನೀವು ಪ್ರೀತಿಯಲ್ಲಿ ಪ್ರವರ್ತಿಸುತ್ತಾ ಪೂರ್ಣ ಜ್ಞಾನ ಹಾಗೂ ವಿವೇಕದಿಂದ ಕೂಡಿದವರಾಗಿರಬೇಕೆಂಬುದೇ ನನ್ನ ಪ್ರಾರ್ಥನೆ. ಹೀಗೆ ನೀವು ಉತ್ತಮೋತ್ತಮವಾದವುಗಳನ್ನೇ ಆರಿಸಿಕೊಂಡು ಪ್ರಭು ಕ್ರಿಸ್ತರ ದಿನದಂದು ನಿರ್ದೋಷಿಗಳು ನಿಷ್ಕಳಂಕರು ಆಗಿ ಕಾಣಿಸಿಕೊಳ್ಳುವಿರಿ. ದೇವರಿಗೆ ಸ್ತುತಿ ಸಲ್ಲಿಸಿ ಅವರ ಮಹಿಮೆ ಬೆಳಗುವಂತೆ ಮಾಡುವಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೇಲೂಯ, ಹಲ್ಲೇಲೂಯ. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಿರಿ. ಆತನ ಆಗಮನಕ್ಕಾಗಿ ಆದಿಯನ್ನು ಸರಾಗ ಮಾಡಿರಿ. ಆಗ ದೇವರು ದಯಪಾಲಿಸುವ ಜೀವೋದ್ಧಾರವನ್ನು ಮಾನವರೆಲ್ಲರೂ ಕಾಣುವರು. ಹಲ್ಲೇಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದು ತಿಬೇರಿಯಸ್ ಚಕ್ರವರ್ತಿಯ ಆಡಳಿತದ 15ನೆಯ ವರ್ಷ. ಆ ಕಾಲದಲ್ಲಿ ಜುದಯದ ಪ್ರಾಂತ್ಯಕ್ಕೆ ಪೋಂಚಿಯಸ್ ಪಿಲಾತನು ರಾಜ್ಯಪಾಲನಾಗಿದ್ದನು. ಗಲಿಲೆಯ ಪ್ರಾಂತ್ಯಕ್ಕೆ ಹೆರೋದನು, ಇತುರಿಯ ಮತ್ತು ತ್ರಿಕೋನಿತಿ ಪ್ರಾಂತ್ಯಗಳಿಗೆ ಇವನ ತಮ್ಮನಾದ ಫಿಲಿಪ್ಪನು, ಮತ್ತು ಅಬಿಲೇನೆ ಪ್ರಾಂತ್ಯಕ್ಕೆ ಲುಸಾನಿಯನು ಸಾಮಂತರಾಗಿದ್ದರು. ಅನ್ನನು ಮತ್ತು ಕೈಫನು ಅಂದಿನ ಪ್ರಧಾನ ಯಾಜಕರು. ಆಗ ಬೆಂಗಾಡಿನಲ್ಲಿ ಜಕಾರಿಯನ ಮಗ ಯೌವಾನನಿಗೆ ದೇವರ ಸಂದೇಶದ ಬೋಧೆ ಆಯಿತು. ಆತನು ಜೋರ್ಡನ್ ನದಿಯ ಪರಿಸರ ಪ್ರಾಂತ್ಯದಲ್ಲೆಲ್ಲ ಸಂಚರಿಸುತ್ತಾ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ ಮತ್ತು ಸ್ನಾನ ದೀಕ್ಷೆ ಪಡೆದುಕೊಳ್ಳಿರಿ. ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ಎಂದು ಸಾರಿ ಹೇಳುತ್ತಿದ್ದನು. ಈ ಬಗ್ಗೆ ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ಮುಂಚಿತವಾಗಿಯೇ ಹೀಗೆಂದು ಬರೆದಿಡಲಾಗಿದೆ. ಪ್ರಭುವಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬೆಂಗಾಡಿನಲ್ಲಿ ಒಬ್ಬನು ಘೋಷಿಸುತ್ತಿದ್ದಾನೆ. ಹಳ್ಳಕೊಳ್ಳಗಳೆಲ್ಲ ಭರ್ತಿಯಾಗಬೇಕು, ಬೆಟ್ಟ ಗುಡ್ಡಗಳು ಮಟ್ಟವಾಗಬೇಕು, ಅಂಕುಡೊಂಕಾದವು ನೆಟ್ಟಗಾಗಬೇಕು, ತಗ್ಗು ಮುಗ್ಗಾದ ಹಾದಿಗಳು ಹಸನಾಗಬೇಕು. ಆಗ ದೇವರು ದಯಪಾಲಿಸುವ ಜೀವೋದ್ಧಾರವನ್ನು ಮಾನವರೆಲ್ಲರೂ ಕಾಣುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.